ಗುಜರಾತ್ನಲ್ಲಿ ನಡೆದಂತಹ ಜಗನ್ನಾಥ ಜಾತ್ರಾ ಮಹೋತ್ಸವದಲ್ಲಿ ಅನಾಹುತ ನಡೆದಿದೆ. ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಂತಹ 3 ಆನೆಗಳು ಭಕ್ತರತ್ತ ನುಗ್ಗಿವೆ, ರೊಚ್ಚಿಗೆದ್ದು ನುಗ್ಗಿವೆ. ಭಕ್ತರು ಎದ್ನೋ ಬಿಂದೋ ಅಂತೇಳಿ ಓಡಿ ಹೋಗಿದ್ದಾರೆ. ಅಹಮದಾಬಾದ್ನಲ್ಲಿ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂತಹ ಜಗನ್ನಾಥ ರಥಯಾತ್ರೆಯ ವೇಳೆ ಈ ಅವಘಡ ಸಂಭವಿಸಿರುವಂಥದ್ದು. ಓರ್ವ ಮೃತಪಟ್ಟಿದ್ದಾನೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಮದವೇರಿದ ಆನೆಗಳು, ಒಟ್ಟು 3 ಆನೆಗಳಿದ್ವು. ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನ ಪಾಲ್ಗೊಂಡಿದ್ರು, ಭಕ್ತರು ಪಾಲ್ಗೊಂಡಿದ್ರು, ಜಗನ್ನಾಥನ ಭಕ್ತರು. ಆದರೆ ಇದ್ದಕ್ಕಿದ್ದ ಹಾಗೆ ಆನೆಗಳು ಭಕ್ತರ ಸಾಲಿನತ್ತ, ಭಕ್ತರ ದಂಡಿನತ್ತ ನುಗ್ಗಿದ್ವು. ಜನ ದಿಕ್ಕಾಪಾಲಾಗಿ ಓಡಿದ್ರು. ಸೊ ಇದು ಫುಟೇಜ್ ನೀವು ನೋಡ್ತಾ ಇರುವಂಥದ್ದು. ಅಹಮದಾಬಾದ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ, ಜಗನ್ನಾಥ ಜಾತ್ರಾ ಮಹೋತ್ಸವದಲ್ಲಿ ನಡೆದಿರುವಂತಹ ಅವಘಡ ಇದು. अंदर जा अंदर जा अंदर 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 ಮುಖ್ಯಮಂತ್ರಿಗಳ ಬೆಂಗಾವಲು ವಾಹನಕ್ಕೆ ಡೀಸೆಲ್ನ ಬದಲು ನೀರು ತುಂಬಿಸ್ತಾರೆ ಅಂದರೆ 19 ಕಾರುಗಳು, ಮುಖ್ಯಮಂತ್ರಿಗಳ ಬೆಂಗಾವಲು ಪಡೆಯ 19 ಕಾರುಗಳು ಇದ್ದಕ್ಕಿದ್ದ ಹಾಗೆ ಬ್ರೇಕ್ ಡೌನ್ ಆದವು, ನಿಂತು ಬಿಟ್ಟವು. 9 ಕಾರುಗಳು ಇದ್ದಕ್ಕಿದ್ದ ಹಾಗೆ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ರು ಅವರ ಕಾರಲ್ಲಿ, ಅವರ ಹಿಂದೆ ಹೋಗುವಂಥ ವಾಹನಗಳು ಇದ್ದಕ್ಕಿದ್ದ ಹಾಗೆ ನಿಂತು ಬಿಟ್ಟವು. 9 ಕಾರುಗಳು. ಏನಾಯ್ತಪ್ಪ ಅಂತೇಳಿ ಚೆಕ್ ಮಾಡಿ ನೋಡಿದ್ರೆ ವಿಷಯ ಗೊತ್ತಾಯ್ತು. ಏನು ಅಂತ ಹೇಳಿದ್ರೆ, ಡೀಸೆಲ್ ಹಾಕುವುದರ ಬದಲು ನೀರು ತುಂಬಿಸಿದ್ರಂತೆ. ಇದು ಕರ್ನಾಟಕದ ಸುದ್ದಿ ಅಲ್ಲ, ಇದು ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳ ಕಾರಿನ ಕತೆ. ಮೋಹನ್ ಯಾದವ್, ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳ ಕಾರಿನ ಕತೆ. ನಡು ರಸ್ತೆಯಲ್ಲಿ ನಿಂತು ಬಿಟ್ವು. ಸೊ ನೀವೀಗ ಫುಟೇಜನ್ನು ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳ ಬೆಂಗಾವಲು ಪಡೆಗೆ ಬೆಂಗಾವಲು ವಾಹನಕ್ಕೆ, ಬೆಂಗಾವಲು ಕಾರುಗಳಿಗೆ, ಅದು ಕೂಡ ಇನೋವಾ, ಡೀಸೆಲ್ ಬದಲು ನೀರು ತುಂಬಿಸಿದ್ದಾರೆ ಅಂದರೆ ಮಧ್ಯಪ್ರದೇಶದಲ್ಲಿ ಎಷ್ಟರ ಮಟ್ಟಿಗೆ ಆಡಳಿತ ಇರಬಹುದು ಅಂತೇಳಿ ಗೊತ್ತಾಗುತ್ತೆ ನಮಗೆ. ಒಂದು ವೇಳೆ ಇದೇ ಘಟನೆ ಒಂದು ವೇಳೆ ಕರ್ನಾಟಕದಲ್ಲಿ ಏನಾದರೂ ಆಗಿದ್ದರೆ ನೋಡಿ, ಆಮೇಲೆ ಅಲ್ಲಿ ಹಾಕಿದ್ದಾರೆ ಪೋಸ್ಟರು, ಇದು ಮುಖ್ಯಮಂತ್ರಿಗಳ ಗಾಡಿ ಅಂತೇಳಿ ಗೊತ್ತಾಗುತ್ತೆ. ಮಾರ್ಗ ಮಧ್ಯದಲ್ಲಿ ಎಲ್ಲೋ ಡೀಸೆಲ್ ಸ್ವಲ್ಪ ಕಮ್ಮಿ ಇತ್ತು, ಸುಮ್ಮನೆ ಮತ್ತು ಡೀಸೆಲ್ ಖಾಲಿ ಆದರೆ ಕಷ್ಟ ಅಂಥೇಳಿ ದಾರಿಯಲ್ಲಿ ಹೋದಾಗ ಸಿಕ್ಕಂತಹ ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ ಹಾಕಿಸ್ಕೊಳ್ಳೋಕ್ಕೆ ಹೋಗಿದ್ದಾರೆ. ಡೀಸೆಲ್ ಹಾಕಿಸಿಕೊಳ್ಳುವುದರ ಬದಲು 9 ಕಾರಿಗೆ, ಒಂದಕ್ಕಾದರೆ ಒಂದಕ್ಕೂ ಇಲ್ಲ, 9 ಕಾರುಗಳಿಗೂ ಕೂಡ ಡೀಸೆಲ್ನ ಬದಲು ನೀರು ತುಂಬಿಸಿದ್ದಾರೆ ಅಂದರೆ ಆ ಪೆಟ್ರೋಲ್ ಬಂಕ್ನಲ್ಲಿ ಇನ್ನೆಷ್ಟು ಮಂದಿಯನ್ನು ಯಾಮಾರಿಸಿರ್ಬೋದು. ಹಾಗಾದರೆ ಮಧ್ಯಪ್ರದೇಶದ ಬಿಜೆಪಿ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರ ಬೆಂಗಾವಲು ವಾಹನ ಮುಜುಗರ ಇದು. ಒಂದು ವೇಳೆ ಕರ್ನಾಟಕದಲ್ಲಾಗಿದ್ದರೆ ಬಿಜೆಪಿಯ ಸೋಷಿಯಲ್ ಮೀಡಿಯಾ ಟೀಮ್ನವರು, ನ್ಯಾಷನಲ್
ಲೆವೆಲಲ್ಲಿ ಒಂದು IT ಸೆಲ್ ಇದೆ BJP ಅವ್ರದ್ದು, ಅದನ್ನು ಗ್ಯಾರಂಟಿ ಸ್ಕೀಮಿಗೆ ಲಿಂಕ್ ಮಾಡಿ ಹಾಕ್ತಾ ಇದ್ರೇನೋ. ಡೀಸೆಲ್ ಪರ್ಚೇಸ್ ಮಾಡೋಕ್ಕೂ ದುಡ್ಡು ಇಲ್ಲ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಬಳಿ ಇಲ್ಲ ಅಂಥೇಳಿ ಆ ಥರ ಲಿಂಕ್ ಮಾಡಿ ಹಾಕ್ತಾ ಇದ್ರು. ಆಗಿರೋದು BJP ಅವರ, ಅಲ್ಲಿ ಕೂಡ ದೀರ್ಘಾವಧಿಯಿಂದ BJP ಆಡಳಿತದಲ್ಲಿದೆ ಮಧ್ಯಪ್ರದೇಶದಲ್ಲಿ. ರಾತ್ರಿ ಹೊತ್ತು ಆಗಿರುವಂಥದ್ದು, ರಾತ್ರಿ ಹೊತ್ತೋ ಬೆಳಗ್ಗೆನೋ, ಬಟ್ ಹೋಗಿರೋದು ಡೀಸೆಲ್ ಹಾಕೋಕ್ಕೆ ತಾನೆ. ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ ಹಾಕುವುದರ ಬದಲು ನೀರು ತುಂಬಿಸಿದ್ದಾರೆ ಅನ್ನೋದಾದರೆ ಮುಖ್ಯಮಂತ್ರಿಗಳ BJP ಆಡಳಿತ ಹೇಗಿದೆ ಅಂಥೇಳಿ ಗೊತ್ತಾಗುತ್ತೆ. ಇವೆಲ್ಲ ಎಕ್ಸಾಂಪಲ್ ಅಷ್ಟೇ, ಸಣ್ಣ ಎಕ್ಸಾಂಪಲ್ಗಳು. ಮುಖ್ಯಮಂತ್ರಿಗಳ ಬೆಂಗಾವಲು ಪಡೆಗೆ ಡೀಸೆಲ್ ಬದಲು ಪೆಟ್ರೋಲ್ ಹಾಕುವಂಥದ್ದೇನೋ ಅಚಾತುರ್ಯದಿಂದ ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ ಬದಲು ಪೆಟ್ರೋಲ್ ಹಾಕಿದ್ದನ್ನು ಅಥವಾ ಪೆಟ್ರೋಲ್ ಬದಲು ಡೀಸೆಲ್ ಹಾಕಿದ್ದನ್ನು ಕೇಳಿದ್ದೀವಿ. ಡೀಸೆಲ್ ಬದಲು ನೀರು ತುಂಬಿಸಿದ್ದಾರೆ ಅಂದರೆ, ಡೀಸೆಲ್ ಬದಲು ನೀರು ತುಂಬಿಸಿದ್ದಾರೆ ಅಂದರೆ ಆಡಳಿತ ಅಷ್ಟು ಚೆನ್ನಾಗಿದೆ ಅಂತ ಅರ್ಥ, ಅಷ್ಟು ಮಧುರವಾಗಿದೆ, ಅಷ್ಟು ಅದ್ಭುತವಾಗಿದೆ, ಅಷ್ಟು ಪಾರದರ್ಶಕವಾಗಿದೆ ಅಂಥೇಳಿ ಅರ್ಥ. ಡೀಸೆಲ್ನ ಬದಲು ನೀರು ತುಂಬಿಸಿದ್ದಾರೆ ಕಾರಿನ ಇದಕ್ಕೆ ಅಂಥೇಳಿ ಪೆಟ್ರೋಲ್ ಬಂಕ್ನಲ್ಲಿ. ಏನು ಹೇಳೋಣ, ತಾಳ್ಕೊಂಡು ಹೋಗ್ತಾ ಇದ್ದಾರೆ ಪಾಪ. ಮುಜುಗರ. ಮೊದಲನೆಯ ಬಾರಿ ಮುಖ್ಯಮಂತ್ರಿ ಆದಂಥವರು ಮೋಹನ್ ಯಾದವ್, ಹೊಸ ಮುಖ ಬೇಕು ಮಧ್ಯಪ್ರದೇಶದಲ್ಲಿ ಅಂಥೇಳಿ BJP ಅವರು ಮೋಹನ್ ಯಾದವ್ ಅವರನ್ನು ತಂದು ಕೂರಿಸ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.